ಹಾಯ್ ಎವ್ರಿವನ್, ಹೇಗಿದ್ದೀರಾ? ಇವತ್ತು ರಿವ್ಯೂ ಮಾಡ್ತಾ ಇರೋ ಮೂವಿ ಡ್ರ್ಯಾಗನ್, ಡೈರೆಕ್ಟೆಡ್ ಬೈ ಅಶ್ವಥ್ ಮಾರಿಮುತ್ತು, ಸ್ಟಾರಿಂಗ್ ಪ್ರದೀಪ್ ರಂಗನಾಥನ್, ಅನುಪಮಾ ಪರಮೇಶ್ವರನ್ ಅಂಡ್ ಕಯಾದು ಲೋಹರ್. ಪ್ರದೀಪ್ ರಂಗನಾಥನ್ ಗೊತ್ತಲ್ಲ, ಲವ್ ಟುಡೇ ಮೂವಿ ಆಲ್ಮೋಸ್ಟ್ ಎಲ್ಲ ನೋಡಿರ್ತೀರಾ. ಅಂಡ್ ಡೈರೆಕ್ಟರ್ ಬಂದು ಓಮೈ ಕಡವಳೆ ಮೂವಿ ಡೈರೆಕ್ಟರ್. ನನ್ನ ಫಸ್ಟ್ ಅಂಡ್ ಫಾಸ್ಟ್ ರಿವ್ಯೂ ಹೇಳ್ಬೇಕಂದ್ರೆ ಪೈಸಾ ವಸೂಲ್. ಜಸ್ಟ್ ಗೋ ಅಂಡ್ ವಾಚ್ ಇಟ್ ಇನ್ ದ ಥಿಯೇಟರ್ಸ್ ಅಂಡ್ ಎಕ್ಸ್ಪೀರಿಯನ್ಸ್ ದ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಆಫ್ ದಿಸ್ ಮೂವಿ. ಈ ಥರ ಒಂದು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಮೂವಿ ನೋಡಿ ತುಂಬ ದಿನ ಆಗಿತ್ತು. ಜಸ್ಟ್ ಥಿಯೇಟ್ರ್ ವರ್ತಿ ಮೂವಿಗಳು. ಇನ್ನು ಇಂಡೆತ್ ಮೂವಿ ರಿವ್ಯೂಗೆ ಹೋಗೋಕೆ ಮುಂಚೆ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮೂವಿ ರಿವ್ಯೂ ಕಡೆಗೆ ಬಂದರೆ, ಮೂವಿ ಸ್ಟಾರ್ಟ್ಸ್ ಆನ್ ಫೈರ್. ಡಿ ರಾಘವನ್ ಅನ್ನೋದನ್ನು ಡ್ರ್ಯಾಗನ್ ಆಗಿ ಚೇಂಜ್ ಮಾಡಿ ಟೈಟಲ್ ರಿವೀಲ್ ಮಾಡಿದ್ದು ನನಗಿಷ್ಟ ಆಯಿತು. ಇನ್ನು ಕಾಲೇಜ್ ಸೀನು, ಫೈಟು, ಡಿಬಾರು ಎಲ್ಲ ಕ್ರೇಜಿ. ಆ್ಯಂಡ್ ಪ್ರಿನ್ಸಿಗೆ ನಿಮ್ಮ ಕಾಲೇಜ್ ಡಿಗ್ರಿ ನನಗೇನು ಬೇಡ ಅಂತ ID ಕಾರ್ಡ್ನ ಎಸ್ತು ಹೋಗೋ 48 ಬ್ಯಾಕ್ಲಾಗ್ಸ್ ಇರೋ ರಾಘವನ್ ಲೈಫ್ ಏನಾಯಿತು ಅನ್ನೋದನ್ನು ನೀವು ಮೂವಿಲೇ ನೋಡಿ ತಿಳ್ಕೊಬೇಕು. ಫಸ್ಟ್ ಆಫ್ ಪೂರ್ತಿ ಎಲ್ಲೂ ಬೋರ್ ಆಗಲ್ಲ ಅವರು. ಲವ್ ಸೀನ್, ಬ್ರೇಕಪ್ ಸೀನ್, ಫೇಕ್ ಇಂಟರ್ವ್ಯೂ ಸೀನ್, ಒಳ್ಳೊಳ್ಳೆ ಸಾಂಗ್ಸ್, ಹಾಗೆ ಫುಲ್ ಕಾಮಿಡಿ. ಒಂದಾದ್ಮೇಲೆ ಒಂದು ಹೇಗೆ ಮುಗೀತು ಅಂತಲೇ ಗೊತ್ತಾಗಲ್ಲ, ಅಷ್ಟು ಇನ್ವಾಲ್ವ್ ಆಗಿರ್ತೀವಿ ಸ್ಟೋರಿಗೆ. ಆ್ಯಂಡ್ ಅಲ್ಲಿ ಬರೋ ಒಂದು ಟಿಕ್ ಮಾರ್ಕ್ ಕಾನ್ಸೆಪ್ಟ್ ಚೆನ್ನಾಗಿತ್ತು, ತುಂಬ ಎಂಜಾಯ್ ಮಾಡಿದ್ವಿ ಅದನ್ನು. ಆ್ಯಂಡ್ ಅದರಲ್ಲಿ RCB ಫ್ಯಾನ್ಸ್ ಲಾಯಲ್ ಅಂತ ತೋರಿಸಿದ್ದು ಇನ್ನೂ ಇಷ್ಟ ಆಯಿತು. ಇಷ್ಟೆಲ್ಲ ಆದಮೇಲೆ ಒಳ್ಳೆ ಇಂಟರ್ವಲ್ ಟ್ವಿಸ್ಟ್ ಸಿಗುತ್ತೆ. ನಾವೇನೋ ಎಕ್ಸ್ಪೆಕ್ಟ್ ಮಾಡಿದ್ರೆ ಅದೇನೋ ಆಗುತ್ತೆ, ಬಟ್ ಕ್ರೇಜಿಯಾಗಿ ಆಗುತ್ತೆ. ಇನ್ನು ಸೆಕೆಂಡ್ ಹಾಫ್ ಕಡೆಗೆ ಬರೋದಾದರೆ, ಯಾವುದೋ ಒಂದು ರೀಸನ್ಗೆ 48 ಬ್ಯಾಕ್ಲಾಗ್ಸ್ನ ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ ಪುನಃ ಕಾಲೇಜ್ಗೆ ಬರೋವಂಥ ಡ್ರ್ಯಾಗನ್, ಅದೇ ರಿಟರ್ನ್ ಆಫ್ ದ ಡ್ರ್ಯಾಗನ್. ಅಲ್ಲಿ ಡ್ರ್ಯಾಗನ್ನ ಇನ್ಸ್ಪೈರ್ ಆಗಿ ತಗೊಂಡಿರೋ ಕುಟ್ಟಿ ಡ್ರ್ಯಾಗನ್ ಆ್ಯಂಡ್ ಎಕ್ಸ್ ರಿಟರ್ನ್ಸ್ ಆ್ಯಂಡ್ ಆ ಡ್ರ್ಯಾಗನ್ನ ಚೇಂಜ್ ಓವರ್ ಬ್ಯೂಟಿಫುಲ್. ಆ್ಯಂಡ್ ಆ ಅಲ್ಗಾರಿದಮ್ನ ಸ್ಟಡಿ ಫೈಟ್ ಮತ್ತು ಕುಟ್ಟಿ ಡ್ರ್ಯಾಗನ್ನ ರೇಗ್ಸೋ ಸೀನ್ಗಳು ಫನ್ನಿಯಾಗಿತ್ತು. ಸೆಕೆಂಡ್ ಹಾಫ್ ಸ್ಟಾರ್ಟಿಂಗಲ್ಲಿ ಒಂದು ಸಾಂಗ್ ಇದೆ, ತುಂಬ ಚೆನ್ನಾಗಿತ್ತು. ಇದೊಂದು ಸಿಗರೇಟಿಂದ ಅವನ ಲೈಫ್ ಟರ್ನ್ ಆಗೋ ರೀತಿ ಆ್ಯಂಡ್ ಪ್ರೀ ಕ್ಲೈಮ್ಯಾಕ್ಸಲ್ಲಿ ಅವನ ಮಿಸ್ಟೇಕ್ಗಳು ಅವನಿಗೆ ರೀಕಾಲ್ ಆಗಿ ಎಲ್ಲ ತಪ್ಪುಗಳನ್ನ ಸರಿ ಮಾಡೋದು. ಆ್ಯಂಡ್ ಲಾಸ್ಟ್ 30 ಮಿನಿಟ್ಸ್ ಆಫ್ ದ ಮೂವಿ ಜಸ್ಟ್ ಬ್ಯೂಟಿಫುಲ್. ಕ್ಲೈಮ್ಯಾಕ್ಸಲ್ಲಿ ಏನಾದರೂ ಆಗಲಿ ನಾನು ನೋಡ್ಕೋತೀನಿ ಅಂತ ಅವರಪ್ಪ ಹೇಳೋ ಡೈಲಾಗು, ಆ ಸೀನು ತುಂಬ ಎಮೋಷ್ನಲ್ ಆಗಿತ್ತು ಗುರು. ಆ ಥರ ಪೇರೆಂಟ್ಸ್ ಸಿಕ್ಕಿದ್ರೆ ಎಲ್ಲರ ಲೈಫು ಸಖತ್ತಾಗಿರುತ್ತೆ. ಕ್ಲೈಮ್ಯಾಕ್ಸಲ್ಲಿ ಒಂದು ಕ್ಯಾಮಿಯೋ ಇದೆ, ಸ್ಪಾಯ್ಲರ್ ಮಾಡಲ್ಲ, ಅಲ್ಲೇ ಹೋಗಿ ನೋಡಿ. ಪ್ರತಿಯೊಬ್ಬ ಕಾಲೇಜ್ ಸ್ಟೂಡೆಂಟ್ಗೂ ಚೆನ್ನಾಗಿ ಕನೆಕ್ಟ್ ಆಗೋ ಮೂವಿ. ನಮ್ಮ ಲೈಫ್ನ ನಾವೇ ಸ್ಕ್ರೀನ್ ಮೇಲೆ ನೋಡ್ಕೊಳ್ತಿದ್ದೀವಿ ಅಂತ ಅನಿಸುತ್ತೆ ಪಕ್ಕ. ಸಾಂಗ್ಸ್ ಪ್ಲೇಸ್ಮೆಂಟ್ ಚೆನ್ನಾಗಿತ್ತು. ಆ್ಯಂಡ್ ಆ್ಯಕ್ಟಿಂಗ್ ವಿಷಯಕ್ಕೆ ಬರೋದಾದರೆ ಪ್ರದೀಪ್ ರಂಗನಾಥನ್ ಸೂಪರಾಗಿ ಮಾಡಿದ್ದಾರೆ, ಅನುಪಮಾ ಪರಮೇಶ್ವರನ್ ಡೀಸೆಂಟ್, ಆ್ಯಂಡ್ ಕಯಾದು ಅವರು ಸೂಪರಾಗಿ ಮಾಡಿದ್ದಾರೆ. ಆ್ಯಂಡ್ ಇನ್ನೊಂದು ಕುಟ್ಟಿ ಡ್ರ್ಯಾಗನ್ ಅಂತ ಒಂದು ಕ್ಯಾರೆಕ್ಟರ್ ಬರುತ್ತೆ, ಅದು ಮಾತ್ರ ಕ್ರೇಜಿಯಾಗಿದೆ ಗುರು, ಸಕ್ಕದ ಆ್ಯಕ್ಟಿಂಗ್. ಇಷ್ಟು ಮೂವಿ ಬಗ್ಗೆ ನನಗನ್ಸಿದ್ದು. ಯಾರಾದರೂ ಮೂವಿ ನೋಡಿದರೆ ನಿಮಗೇನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ. ಇದೇ ಥರದ ಕಂಟೆಂಟ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಆದಷ್ಟು ಬೇಗ ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗೋಣ. ಬಾಯ್.